ಸುಮ್ಮ ಅವ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಏನಾದ್ರು ಹುಷಾರ್ ತಪ್ಪಿದ್ರೆ ನಿಮ್ ಹಸ್ಬೆಂಡ್ ನಿಮ್ನ ಎಷ್ಟ್ ಕೇರ್ ಮಾಡ್ತಾರೆ, ಎಷ್ಟ್ ಜೋಪಾನ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಯಾರು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಲ್ವಾ, ನಿಮ್ ಹಸ್ಬೆಂಡ್ ನಿಮ್ಗೆಲ್ಲ ಅಂತ ಹೇಳ್ತಿರಲ್ಲ, ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ ಟೈಮಲ್ಲಿ ಅಂತ ಸ್ವಲ್ಪ ಹೇಳಿ. ನಮ್ಮ ಆ ವಿಷಯದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದೀನಿ. ಅವರು ನನ್ಗೆ ಹುಷಾರಿಲ್ಲ ಅಂತಂದ್ರೆ ಒಂದು ತಂದೆ ಆಗ್ಬೋದು, ತಾಯಿ ರೂಪದಲ್ಲಿ ನನ್ನನ್ನ ಜೋಪಾನ ಮಾಡ್ಕೊಂತಾರೆ. ಹಾಗೆ ತುಂಬಾ ಪ್ರೀತಿ ಕೊಡ್ತಾರೆ. ಪ್ರೀತಿಯಿಂದ ನಾವು ನಮ್ಮನ್ನ ಸಾಕಿದ್ದಾರೆ ಮತ್ತೆ ಬೆಳೆಸಿದ್ದಾರೆ. ಮತ್ತೆ ಹುಷಾರಿಲ್ಲ ಅಂತಂದ್ರೆ ಪ್ರತಿಯೊಂದು ಮನೇಲೂ ಗಂಡನೇ ಕೆಲಸ ಮಾಡ್ಬೇಕು, ಹೆಂಡತಿ ಏನ್ ಕೆಲಸ ಮಾಡಿರ್ತಾರೋ ಅದನ್ನೇ ಮಾಡ್ಬೇಕು ಅನ್ನೋ ತರ ಇರ್ತಾರೆ. ಬಟ್ ನಮ್ಮ ಮನೇಲಿ ಆ ರೀತಿ ಇಲ್ಲ. ಪ್ರತಿಯೊಂದಕ್ಕೂ ಅವ್ರು ಸಮನಾಗಿ ಇಬ್ರು ಸಹ ಮನೇಲಾದ್ರೂ ಅಷ್ಟೇ, ಹೊರಗಡೆ ಆದ್ರೂ ಅಷ್ಟೇ ಸಮನಾಗಿ ಕೆಲಸ ಮಾಡ್ತೀವಿ. ಅವ್ರೊಂದ್ ಕೆಲಸ ಮಾಡ್ಕೊಂಡ್ರೆ ನಾನೊಂದ್ ಕೆಲಸ ಮಾಡ್ಕೊಂತೀವಿ. ಇಲ್ಲ ನನ್ಗೆ ಹುಷಾರಿಲ್ಲ ಅಂದ್ರೆ ಪ್ರತಿಯೊಂದ್ ಕೆಲ್ಸಾನು ಅವರೇ ಮಾಡ್ಕೊಂತಾರೆ. ಅದ್ರಲ್ಲಿ ಏನ್ ಭೇದ ಭಾವ ಯಾವುದೇ ತರ ಅವ್ರು ಎದುರಾಗಿ ಪಡ್ಕೊಳ್ಳಲ್ಲ. ಒಟ್ನಲ್ಲಿ ನಾವು ಚೆನ್ನಾಗಿರ್ಬೇಕು. ಆಡ್ಕೊಳೋದ್ ಅವ್ರ ಆಡ್ಕೊಂತಾರೆ. ಅವ್ರ ಮಧ್ಯ ಅವ್ರ ಮಾತಿಗೆ ಕಿವಿ ಕೊಟ್ಕೊಂಡ್ ನಾವು ಕೂತ್ಕೊಂಡ್ರೆ ಆಗಲ್ಲ. ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಪ್ರತಿಯೊಂದ್ ಕೆಲ್ಸನೂ ಮಾಡ್ಬೇಕು, ಪ್ರತಿಯೊಂದಕ್ಕೂ ಸ್ಪಂದನೆ ಕೊಡ್ಬೇಕು.